ಬಿಜೆಪಿಯ ರಾಮನಾಮ ಜಪಕ್ಕೆ ಕಾಂಗ್ರೆಸ್ನಿಂದ ಗ್ಯಾರಂಟಿ ಭರವಸೆ. ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ಗೆಲ್ಲುತ್ತೆ ಎಂದಿದ್ದಾರೆ ಸಂಸದ ಡಿಕೆ ಸುರೇಶ್. 4 ಕ್ಷೇತ್ರಗಳಲ್ಲಿ ಟಿಕೆಟ್ ಪೆಂಡಿಂಗ್ ಇದೆ, ಅದು ಕ್ಲಿಯರ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಹೆಚ್ಚಿನ ಸ್ಥಾನವನ್ನ ಗೆಲ್ಲುತ್ತೆ ಅಂತ ಸಂಸದ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ. 4 ಕ್ಷೇತ್ರಗಳಲ್ಲಿ ಟಿಕೆಟ್ ವಿಚಾರ ಪೆಂಡಿಂಗ್ ಇದೆ, ಬಟ್ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಚುನಾವಣೆ ಬಂದಾಗಲೇ ತಾನೇ ಬಿಜೆಪಿಗೆ ರಾಮ ಹನುಮ ನೆನಪಾಗೋದು. ಬಿಜೆಪಿಯ ಸುಳ್ಳು ಭರವಸೆಗಳನ್ನ ಕಾಂಗ್ರೆಸ್ ಎತ್ತಿ ಹಿಡಿಯುತ್ತೆ, ಕಾಂಗ್ರೆಸ್ಗೆ ಗ್ಯಾರಂಟಿ ಕೈ ಹಿಡಿಯುತ್ತೆ ಅಂತ ಡಿಕೆ ಸುರೇಶ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ಡಿಕೆ ಸುರೇಶ್ ಅವರನ್ನೇ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಈಗ 2ನೇ ಪಟ್ಟಿ ಕೂಡ ರಿಲೀಸ್ ಆಗಿದೆ. ಸೊ ನಮ್ಮ ಜೊತೆ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಅವರು ಇದ್ದಾರೆ. ಸರ್, ಈಗ ಆಲ್ಮೋಸ್ಟ್ ಈಗ ಕಾಂಗ್ರೆಸ್ನ ಪಟ್ಟಿ ಎಲ್ಲವೂ ಕೂಡ ರಿಲೀಸ್ ಆಗಿದೆ. 4 ಕ್ಷೇತ್ರಗಳು ಮಾತ್ರ ಯಾಕೆ ಪೆಂಡಿಂಗ್ ಇದೆ? ಅದು ಪಕ್ಷದ ಹೈಕಮಾಂಡು ಒಮ್ಮತದ ಅಭ್ಯರ್ಥಿಯನ್ನ ತರಬೇಕು ಅಂತಕ್ಕಂಥ ಒಂದು ದೃಷ್ಟಿ, ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಸೊ ಸ್ಥಳೀಯ ನಾಯಕರುಗಳ ಸಹಮತವನ್ನು ಪಡೆದು ನಾವು ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೆಲವೊಂದು ಸೀಟ್ಗಳನ್ನು ಎಲ್ಲರೂ ಕೂಡ ಪ್ರತ್ಯೇಕವಾಗಿ ಮತ್ತು ಅವರ ನಾಯಕತ್ವ ಏನೇನು ಮಾಡಬೇಕು, ಚುನಾವಣೆಗೆ ಯಾವ ರೀತಿ ಸಿದ್ಧರಾಗಿದ್ದಾರೆ, ಎಲ್ಲ ವಿಚಾರಗಳ ಮಾಹಿತಿಯನ್ನು ಪಡೆದು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಶ್ರೀರಾಮ ಜೊತೆಗೆ ಮೋದಿ ಅವರ ಅಲೆ ಈ ಬಾರಿ ವರ್ಕೌಟ್ ಆಗುತ್ತೆ. ಅದು ಅವರ ಅಜೆಂಡಾ. ಅದು ನಾವು ಅಭಿವೃದ್ಧಿ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ. ಅವರು ನೀವು ಹೇಳಿರೋ 2 ಅಜೆಂಡಾಗಳನ್ನು ಚರ್ಚೆ ಮಾಡ್ತಾರೆ. ಜನ ಕಳೆದ 10 ವರ್ಷಗಳಿಂದ ಮೋದಿ ಆಡಳಿತವನ್ನು ನೋಡಿದ್ದಾರೆ. ಅವರೇನು ಈ ದೇಶಕ್ಕೆ ಒಂದು ಭರವಸೆಯನ್ನು ಕೊಟ್ಟಿದ್ರು, ಬೆಲೆ ಏರಿಕೆ ನಿಯಂತ್ರಣ, ಉದ್ಯೋಗ ಸೃಷ್ಟಿ, ಹಣದುಬ್ಬರವನ್ನು ತಡಿತಕ್ಕಂಥದ್ದು, ಸೊ ಇವೆಲ್ಲವೂ ಕೂಡ ವಿಫಲ ಆಗಿದೆ. ಅವರು ಕೇವಲ ಒಂದು ಅಜೆಂಡಾನ ಮಾತ್ರ ಫುಲ್ಫಿಲ್ ಮಾಡುವಂಥ ಪ್ರಯತ್ನದಲ್ಲಿದ್ದಾರೆ. ದೇಶದ ಆರ್ಥಿಕತೆ ಮತ್ತು ಜನರ ಬೆಲೆ ಏರಿಕೆಯನ್ನು ತಗ್ಗಿಸುವುದರಲ್ಲಿ ವಿಫಲರಾಗಿದ್ದಾರೆ. ಅವರ ವಿಫಲತೆಯನ್ನು ಎತ್ತಿ ಹಿಡಿಯುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಮಾಡ್ತೇವೆ. ಕಾಂಗ್ರೆಸ್ ಗ್ಯಾರಂಟಿಗಳು ಈ ಬಾರಿ ಪಕ್ಷದ ಅಭ್ಯರ್ಥಿಗಳನ್ನ ಕೈ ಹಿಡಿಯುತ್ತೆ. ಖಂಡಿತ ಗ್ಯಾರಂಟಿಗಳು ಕೈ ಹಿಡಿತದೆ. ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಯಶಸ್ವಿ ಆಗ್ತೇವೆ, ಕಾದ್ ನೋಡಿ. ಇದಿಷ್ಟು ಸಂಸದರಾಗಿರುವಂತಹ ಡಿಕೆ ಸುರೇಶ್ ಅವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಹಳಿ, TV5 ಬೆಂಗಳೂರು.